ನಮಸ್ಕಾರ, BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆಯ್ತು. ಆದ್ರೆ ಇವತ್ತು ಜನಸಾಮಾನ್ಯರ ಮೇಲೆ ಹೊರೆ ಹಾಕ್ತಕ್ಕಂಥ ಕೆಲಸ ಮಾಡಕತ್ತೀವಿ. ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ 40% ಪೇಜ್ ಮತ್ತು ಇವತ್ತು ಓಪನ್ ಆಗಿ ಕಾಂಗ್ರೆಸ್ ಶಾಸಕರ ಇವತ್ತು ಗೊತ್ತಾಗತ್ತೆ ನಿಮ್ಮ ಹಗರಣಗಳಲ್ಲಿ. ಇವತ್ತು ನೋಡಿದ್ರೆ ಈ ಕಾಂಗ್ರೆಸ್ ಅಂತಕ್ಕಂಥದ್ದು ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ಅಲ್ಲ. ನೀವು ಇದೊಂದು ಭಾರತ ದೇಶದ ಬ್ರಿಟಿಷರ್ ನೋಡ್ಲಿಕ್ಕೆ ಒಂದು ಸಂಘಟನೆ, ಒಂದು ಹೆಸರಿದೆ. ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು ಈ ಕಾಂಗ್ರೆಸ್ ಹೆಸರು ತೆಗೀರಿ ಅಂತ ಹೇಳ್ತಿದ್ದೀನಿ. ಅದಕ್ಕೆ ನಾ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಹೇಳಕ್ ಇಚ್ಛೆ ಪಡ್ತೀನಿ, ಮೊದಲು ಕಾಂಗ್ರೆಸ್ ಹೆಸರು ತಕ್ಕೋರಿ. ಇಲ್ಲ ಅಂದ್ರೆ ನಾವು ಭಾರತೀಯ ಜನತಾ ಪಕ್ಷದವರು ಕೂಡಿ ಈ ಕಾಂಗ್ರೆಸ್ ಹೆಸರನ್ನು ಬದಲಾಯಿಸ್ತೀವಿ. ಯಾಕಂದ್ರೆ ಇವತ್ತು BR ಪಾಟೀಲ್ ನಿಮ್ಮ ಕಾಂಗ್ರೆಸ್ ಸರ್ಕಾರ ಹಿರಿಯ ಶಾಸಕರು ಹೇಳ್ತಾರೆ ಅದೇ ಅಂದಂಗ ಬರೀ ಬಡ್ರು ಏನ್ ಕೊಡ್ಬೇಕು ನಿಮ್ಗ ಅಂದ್ರೆ ಈ ಸ್ಕೀಮ್ ಈ ಬಡ್ರಿಗಾಗಿ ಅಲ್ಲ, ಇದು ಶ್ರೀಮಂತರಿಗಾಗಿ. ಈ ಮೂಲಕ ಲೂಟಿ ಮಾಡ್ತಕ್ಕಂಥ ಸರ್ಕಾರ ನನಗನ್ಸಂತಂತೆ ಈ ಕಾಂಗ್ರೆಸ್ ಅಂತ ಬದಲಾಗಿ ಲೂಟಿ ಅಂತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಹೋಗ್ಬೇಕಿಲ್ಲ ಲೂಟಿ ಅಂತಕ್ಕಂಥ ಒಂದು ಹೆಸರು ತಗೊಂಡು ಸರ್ಕಾರ ಬೆಳೆದಿದೆ. ಇನ್ನೊಂದು ವಿಷಯ, ಇವತ್ತು ಎಷ್ಟು ದುರ್ಬಳಕೆ ಮಾಡ್ಕೊಂಡು ಜನಸಾಮಾನ್ಯ ಟ್ಯಾಕ್ಸ್ ಅನ್ನ ದುರ್ಬಳಕೆ ಮಾಡಿಕೊಂಡು ಬಂದು ಟ್ಯಾಕ್ಸ್ ದುರ್ಬಳಕೆ ಅಂತಕ್ಕಂಥ ಇಲ್ಲ ಅಂದ್ರೆ ಇವತ್ತು ಮೊನ್ನೆ ಪಂಚಮಸಾಲಿ ಸಮಾಜ ಬಹಳ ದೊಡ್ಡ ಸಮಾಜ. ಆ ಸಮಾಜದಲ್ಲಿ ಬಹಳಷ್ಟು ಬಡವರು ಅದಾರ. ಆ ಬಡವರಿಗೆ ಅನ್ಯಾಯ ಕಟ್ಟಿದ್ರಿಂದ ಸಮಾಜದವರು ಹೋಗಿ ಬೆಳಗಾವದಾಗ ಸ್ಟ್ರೈಕ್ ಮಾಡಿಲ್ಲ, ಹೋರಾಟ ಮಾಡಿಲ್ಲ, ನೀವು ಲಾಠಿ ಪ್ರಾರಂಭ ಮಾಡಿದ್ರು. ಅದಕ್ಕೆ ದುಷ್ಟ ಸರ್ಕಾರ ದುಷ್ಟ ಅಂತಕ್ಕಂಥ ಇವತ್ತು ನಮ್ಮ ಕರ್ನಾಟಕದ ಯುವಜನ ಇವತ್ತು RCBಗಳನ್ನ ಸಂಭ್ರಮಿಸ್ಬೇಕಂದ್ರ ಅವರಿಗೆ ಸ್ವಂತ ವ್ಯಾಪಕ್ಕಾಗಿ ಅವ್ರ ಜೀವನ ಬರೀತಾ ಹೋಗ್ತದೆ. ಬಾಕಿ ಸರ್ಕಾರ ಮುಂದಿನ ದಿನಮಾನದಲ್ಲಿ ಸರ್ಕಾರಕ್ಕೆ ನಮ್ಮ ಸಾರ್ವಜನಿಕ ಹೆಸರು ಮಧ್ಯ ಮೂಲಕ ಇನ್ನೇನು ಹೆಸರು ಹೇಳೋದು ಅದು ಕಾಂಗ್ರೆಸ್ ಸರ್ಕಾರ. ಒಂದು ದಿವಸ ನಮ್ಮ ಮಹಿಳಾ ಮೋರ್ಚಾ ಐತಿಲ್ಲ ಭಾರತೀಯ ಜನತಾ ಪಕ್ಷ ಇಲ್ಲಿ ಒಂದು ತರಿಸಿ ಅದಕ್ಕೆ ನಾವೇ ನಾಮಕರಣ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಬರ್ತೈತೆ ಅಂತಕ್ಕಂಥ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಹಾಗಾಗಿ ವಿಶೇಷವಾಗಿ ಬಿಜಾಪುರದಲ್ಲಿ ಕೂಡ ನಾವು ಬಿಜಾಪುರ ಜಿಲ್ಲೆಯ ಅಧ್ಯಕ್ಷನಾಗಿ ಇವತ್ತು ಬಿಜಾಪುರದಲ್ಲಿ ಕೂಡ ಪ್ರತಿ ಇಲಾಖೆ ಲಂಚ ತೂಕಾಗತ್ತೆ. ಈ ಕಾಂಗ್ರೆಸ್ ಲಂಚ ಅಂತಕ್ಕಂಥದ್ದು, ಈ ಪರ್ಸೆಂಟೇಜ್ ಅಂತಕ್ಕಂಥದ್ದು ಏನು ಹುಟ್ಟಿದ್ರೆ ಕಾಂಗ್ರೆಸ್ನಾಗ ಲಂಚಕ್ಕಂಥ ಪರ್ಸೆಂಟೇಜ್ ಅಪ್ಪ ಯಾರಂದ್ರೆ ಇದು ಕಾಂಗ್ರೆಸ್. ಇವತ್ತು ಅದು ಪ್ರತಿಯೊಂದು ಇವತ್ತು ಡೌನ್ ಟು ಟಾಪ್ ತಕ್ಕ ಏನು ಪರ್ಸೆಂಟೇಜ್ ಕಲೆಕ್ಷನ್ ಆಗೈತಿ, ಸಾಮಾನ್ಯ ಬದುಕಲಾರ್ದಂಗೆ ಆಗತೈತಿ. ಅದಕ್ಕೆ ಬಿಜಾಪುರದ ಎಲ್ಲ ಈ ಲಂಚ ತೆಗೆದುಕೊಳ್ತಕ್ಕಂಥ ಏನು ಬಾಟಮ್ ಟು ಟಾಪ್ ಎಲ್ಲರಿಗೂ ಇವತ್ತು ಕೈ ಮನವಿ ಮಾಡ್ತೀನಿ. ಅಟ್ಲೀಸ್ಟ್ ಪರ್ಸೆಂಟೇಜ್ ಕಡಿಮೆ ಮಾಡ್ರಿ ಪುಣ್ಯಾತ್ಮರ. ಏನು ತಗೋತೀರಿ ಪರ್ಸೆಂಟೇಜ್ ಒಂದು ಅರ್ಧಾರೆ ಕಡಿಮೆ ಮಾಡಿ, ಬಟ್ ತಗೋಬೇಡ್ರಿ ನೀವು ಪರ್ಸೆಂಟೇಜ್ ತಗೊಳ್ಬೇಡ್ರಿ. ಇವತ್ತು ಏನಾಗೈತೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇವತ್ತು ನಿಮ್ಗೆ ಕುರ್ಚಿ ಮೇಲೆ ಕುಡಿಸ್ಬೇಕಂದ್ರೆ ನಿಮ್ಗೆ ಹಂಗೆ ಕುಡಿಸಿಲ್ಲ. ಅವ್ರು ಎಲ್ಲ ನೋಟಿ ಮಾಡಿ ಕುಡಿಸ್ಯಾರ ನಿಮ್ಗೆ. ಅದಕ್ಕೆ ನೀವು ಏನು ಮಾಡ್ತಾರೆ ಕಡಿಗೆ ಮಾನವೀಯ ಆಧಾರ ಮೇಲೆ ನಿಮ್ಮ ಸಾಮಾನ್ಯ ಜನರು ಏನು ಒದ್ದಾಡಕೈತೆ ನಿಮ್ಮ ಪರ್ಸೆಂಟೇಜ್ ಸಿಕ್ಕ ಅದನ್ನ ನೀವು ತಗೋಬೇಡ್ರಿ ಅಂತಕ್ಕಂಥ ಮನವಿ ಮಾಡುತ್ತಾ ಮಾತನ್ನು ಮುಗಿಸ್ತೀನಿ. ಭಾರತ್ ಮಾತಾ ಕಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಭ್ರಷ್ಟ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಭ್ರಷ್ಟ ಲೂಟಿ ಸರ್ಕಾರಕ್ಕೆ, ಲೂಟಿ ಹೊಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಲೂಟಿ ಹೊಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಲೂಟಿ ಹೊಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ. ಏನು ಆಳಂದ ಶಾಸಕರು BR ಪಾಟೀಲ್ ಹಿರಿಯ ಶಾಸಕರು, ಕಾಂಗ್ರೆಸ್ ಶಾಸಕರು ಇವತ್ತು ಕಾಂಗ್ರೆಸ್ ಸರ್ಕಾರ ವಿರುದ್ಧ ಏನು ಬಡವರಿಗೆ ಮನಿ ಬರ್ತಾವ, ಆ ಮನಿ ಬರ್ಬೇಕಂದ್ರೆ ಏಜೆಂಟ್ರ ಮೂಲಕ ಹೋದ್ರೆ, ಇಲ್ಲ ಅಂದ್ರೆ ಪಂಚಾಯತಿ ಅಧ್ಯಕ್ಷರ ಮುಖಾಂತರ ಹೋದ್ರೆ ಬರ್ತಾವ ಅಂತಕ್ಕಂಥದ್ದು. ಅಂದ್ರೆ ಅಲ್ಲಿ ಪರ್ಸೆಂಟೇಜ್ ಕೊಟ್ಟರೆ ಬರ್ತಕ್ಕಂಥ ಈ ಹೇಳಿಕೆ ಕೊಟ್ಟಾರ. ಈ ಹೇಳಿಕೆ ವಿರುದ್ಧ ನಾ ಇವತ್ತು ಬಿಜಾಪುರದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೆ. ಇವತ್ತು
ನೀವು ಹಣ ಕೊಟ್ಟು ತಂದ್ರಂದ್ರೆ ಈ ಬಡವರಿಗೆ ಹಣ ಖರೀದಿ ಕೊಟ್ಟು ಮನೆ ಕೊಡ್ಬೇಕಾಗೈತಿ. ಆದರೆ ಬಡವರಿಗೆ ಸಾಧ್ಯ ಇಲ್ಲ. ಮತ್ತೆ ಇದು ಮನೆ ಶ್ರೀಮಂತರಿಗೆ ಹತ್ತುವಂಥ ಕೆಲಸ ಆಗ್ತೈತಿ. ಅದ್ರ ವಿರುದ್ಧ ನಾವು ಹೋರಾಟಕ್ಕೆ ಇಳಿದಿದ್ದೀವಿ. ಅದಕ್ಕೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಬೇಗನೆ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು. ನೀವಾಗಿ ಬಿಟ್ಟು ಹೋಗಿ ಚಲೋ. ಜನಾನೇ ಬಂದು ನಿಮ್ಮನ್ನು ತೊಯ್ಯತಕ್ಕಂಥ ಒಂದು ಅಲ್ಲಿವರೆಗೆ ನೀವು ಕಾಯ್ಕೊಂಡಿರ್ತಕ್ಕಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಏನು ಆಳಂದ ಶಾಸಕರು BR ಪಾಟೀಲ್ ಹಿರಿಯ ಶಾಸಕರು, ಕಾಂಗ್ರೆಸ್ ಶಾಸಕರು ಇವತ್ತು ಕಾಂಗ್ರೆಸ್ ಸರ್ಕಾರ ವಿರುದ್ಧ ಏನು ಬಡವರಿಗೆ ಮನಿ ಬರ್ತಾವ, ಆ ಮನಿ ಬರ್ಬೇಕಂದ್ರೆ ಏಜೆಂಟ್ರ ಮೂಲಕ ಹೋದ್ರೆ, ಇಲ್ಲ ಅಂದ್ರೆ ಪಂಚಾಯತಿ ಅಧ್ಯಕ್ಷರ ಮುಖಾಂತರ ಹೋದ್ರೆ ಬರ್ತಾವ ಅಂತಕ್ಕಂಥದ್ದು. ಅಂದ್ರೆ ಅಲ್ಲಿ ಪರ್ಸೆಂಟೇಜ್ ಕೊಟ್ಟರೆ ಬರ್ತಕ್ಕಂಥ ಈ ಹೇಳಿಕೆ ಕೊಟ್ಟಾರ. ಈ ಹೇಳಿಕೆ ವಿರುದ್ಧ ನಾ ಇವತ್ತು ಬಿಜಾಪುರದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೆ. ಇವತ್ತು ನೀವು ಹಣ ಕೊಟ್ಟು ತಂದ್ರಂದ್ರೆ ಈ ಬಡವರಿಗೆ ಹಣ ಖರೀದಿ ಕೊಟ್ಟು ಮನೆ ಕೊಡ್ಬೇಕಾಗೈತಿ. ಆದರೆ ಬಡವರಿಗೆ ಸಾಧ್ಯ ಇಲ್ಲ. ಮತ್ತೆ ಇದು ಮನೆ ಶ್ರೀಮಂತರಿಗೆ ಹತ್ತುವಂಥ ಕೆಲಸ ಆಗ್ತೈತಿ. ಅದ್ರ ವಿರುದ್ಧ ನಾವು ಹೋರಾಟಕ್ಕೆ ಇಳಿದಿದ್ದೀವಿ. ಅದಕ್ಕೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಬೇಗನೆ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು. ನೀವಾಗಿ ಬಿಟ್ಟು ಹೋಗಿ ಚಲೋ. ಜನಾನೇ ಬಂದು ನಿಮ್ಮನ್ನು ತೊಯ್ಯತಕ್ಕಂಥ ಒಂದು ಅಲ್ಲಿವರೆಗೆ ನೀವು ಕಾಯ್ಕೊಂಡಿರ್ತಕ್ಕಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಭಾರತೀಯ ಜನತಾ ಪಕ್ಷದ ವತಿಯಿಂದ ಏನು ರಾಜ್ಯದಲ್ಲಿ ಭ್ರಷ್ಟಾಚಾರ ಬಹಿರಂಗಗೊಂಡಂಥ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರದ ಅವ್ರದೇ ಪಕ್ಷದ ಶಾಸಕರು ಇವತ್ತು ಆರೋಪ ಮಾಡಿದ್ದಾರೆ, ದುಡ್ಡು ಕೊಟ್ಟರೆ ಮನೆಗಳು ಮಂಜೂರಾಗ್ತಾವೆ ಅನ್ನೋಂಥದ್ದು ಆಡಳಿತ ಪಕ್ಷದ ಶಾಸಕರು ಆರೋಪ ಮಾಡಿದ ಸಂದರ್ಭದಲ್ಲಿ ಇವತ್ತು ಅಷ್ಟು ನಾಚಿಕೆಡಿ ಅಂತ ಸರ್ಕಾರ ಈ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅನ್ನುವಂಥ ಮಾತನ್ನು ಸಂದರ್ಭ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ಇವತ್ತು ಭ್ರಷ್ಟಾಚಾರದ ಆರೋಪಗಳು ಸುರಿಮಳೆನೇ ಆಗಿಬಿಟ್ಟಿದೆ. ಮೂಢ ಹಗರಣ ಹಿಡ್ಕೊಂಡು ಎಸ್ ಟಿ ನಿಗಮ ಹಗರಣ ಜೊತೆನೇ ಹಲವಾರು ಹಗರಣಗಳು ಇವರು ಸರ್ಕಾರ ನಡೆದರೂ ಕೂಡ ನಮಗೇನೂ ಆಗಿಲ್ಲ, ನಾವೇನೂ ಮಾಡಿಲ್ಲ ಅನ್ನುವಂಥ ಒಂದು ಕುಂಭತನದಿಂದ ಸರ್ಕಾರವನ್ನು ಮುಡುತ್ತಾ ಇದ್ದಾರೆ. ಇವತ್ತು ಇಡೀ ರಾಜ್ಯದ ಜನ ಇಡೀ ಶಾಪ ಹಾಕ್ತಿದ್ದಾರೆ. ಬಡವರಿಗೆ ಮನೆ ಸಿಗಬೇಕು, ಅದು ಬಿಟ್ಟು ಏಜೆಂಟ್ ಮುಖಾಂತರ ದುಡ್ಡು ಕೊಟ್ಟರೆ ಮನೆಗಳು ಮಂಜೂರು ಆಗ್ತಾವೆ ಅನ್ನೋದು ನಮ್ಮ ಆರೋಪ ಜೊತೆನೇ ಅವ್ರ ಪಕ್ಷದ ಆರೋಪ ಮಾಡ್ತಿದ್ದಾರೆ. ತಕ್ಷಣವೇ ಸರ್ಕಾರದ ಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ ಅಂತ ನನಗೆ ಅಷ್ಟು ಬಂದರೆ ಅದರ ಅಷ್ಟು ಆರೋಪ ಹೋಗ್ಬೇಕವ. ಮನೆಯೇ ಬೆಂಕಿಯಲ್ಲಿನ ಒಂದೇನು ಇಲ್ಲತ್ತವ ಯಾವ ಇದೇ ಸಂದರ್ಭದಲ್ಲಿ ಅಮಾಯಕರ ಜೀವ ಕಳ್ಕೊಂಡ್ರು. ಅವರ ಒಂದು ತಮ್ಮ ಶೋಕಿಗಾಗಿ ಮಾಡಿದಂಥ ಒಂದು ರ್ಯಾಲಿಗೆ ಇನ್ನೊಂದು ಜನ ಅಮಾಯಕರ ಬೆಲೆ ತೆಗೆದುಕೊಂಡ್ರು. ಆವಾಗಲೂ ಕೂಡ ಅವರು ಯಾವುದೇ ಏನು ನಮ್ಮ ಕಡೆ ಆಗಿಲ್ಲ ಅಂತೇಳಿ ಯಾವುದೋ ಪ್ರಾಮಾಣಿಕ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡು ಅವರಿಗೆ ಕೂಡ ಪೊಲೀಸ್ ಅಧಿಕಾರಿಗಳು ಅನ್ಯಾಯ ಮಾಡಿದ್ರು. ಇಂಥ ಸರ್ಕಾರ ತಕ್ಷಣದಿಂದಲೇ ಇದು ಬದಲಗೊಳ್ಳಬೇಕು, ಹೋಗಬೇಕು, ಇದು ಜನರ ಕೈಯಾಗದ. ಇವತ್ತು ಏನಾದರೂ ಮುಖ್ಯಮಂತ್ರಿಗಳು ಅವರು ಅಸಹ್ಯಪಟ್ಟು ನಮ್ಮ ಮೇಲೆ ಆರೋಪ ಅಂತೇಳಿ ರಾಜೀನಾಮೆ ಕೊಡ್ತಾರೆ ಅನ್ನೋಂಥ ಸುಳ್ಳಿದೆ. ಇವರಿಗಾದ್ರೆ ರಾಜೀನಾಮೆ ತಗೋತಾರೆ ಅನ್ನೋ ಇದನ್ನು ಸವಾಲನ್ನು ಮಾನ್ಯ ಮುಖ್ಯಮಂತ್ರಿಗಳು, ಯಾಕಂದರೆ ಇದು ಸಾಬೀತಾಗಿದೆ. ಸಾಬೀತು ಮಾಡೋಕ್ಕೆ ಇವತ್ತು ಯಾವುದೇ ತನಿಖೆ ಅವಶ್ಯಕತೆ ಇಲ್ಲ. ಇವತ್ತು BR ಪಾಟೀಲ್ ಆಳಂದವರು ಇವತ್ತು ಆರೋಪ ಮಾಡ್ಯಾರ. ಅವರು ತಕ್ಷಣದಿಂದಲೇ ಆ ಮಂತ್ರಿಯನ್ನು ವಜಾ ಮಾಡಬೇಕಂತ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾರೆ. ನೀವು ಮಾಡಿದ ತಪ್ಪು ಒಪ್ಪಿರಿ, ದೊಡ್ಡವ್ರು ಹಾಕಿರಿ, ನೀವು ಗೌರವ ಸಿಗುತ್ತೆ ನಿಮಗೆ. ಬಿಟ್ಟಂತ ತಪ್ಪು ನೀವು ಮಾಡಿ ಪೊಲೀಸ್ ಇಲಾಖೆ ಮ್ಯಾಗ, ಮಾಧ್ಯಮದ ಮೇಲೆ, BJP ಅವ್ರ ಮೇಲೆ ಭೂಮಿ ಕುಸಿತ ಮಾಡಬಾರ್ದು. ಭಾರತೀಯ ಜನತಾ ಪಾರ್ಟಿ ಇವತ್ತು ಸಾಂಕೇತಿಕವಾಗಿ ಹೋಗಿ ಬಿಜಾಪುರ ನಗರದಲ್ಲಿ ಅಂಬೇಡ್ಕರ್ ಸರ್ಕಲ್ದೊಳಗೆ ಜಿಲ್ಲಾಧಿಕಾರಿ ಕಚೇರಿ ಮನೆ ಮುಂದೆ ನಾವು ಹೋರಾಟ ಮಾಡಕತ್ತಿದ್ದೀವಿ. ಈ ಹೋರಾಟವನ್ನು ಹಳ್ಳಿ ತಗೊಂಡು ಹೋಗ್ತೀವಿ. ಯಾವ ಬಡವರು ಯಾರು ಒಂದು ರೂಪಾಯಿ ಕೊಡಬಾರ್ದು. ಹಂಗೆ ಪುಕ್ಕಟೆ ಮನೆ ಹಂಚಬೇಕು. ಅವ್ರಿಗೆ ಸೋಮಣ್ಣವರು 2012 ವಿಧಾನಸಭಾ ಕ್ಷೇತ್ರಕ್ಕೆ 10,000, 15,000, ದೇವದುರ್ಗ ನಮ್ಮ ಶಿವನಗೌಡ ಕ್ಷೇತ್ರ 30,000 ಮನೆ ಕೊಟ್ಟರು. ಸೋಮಣ್ಣ ಅವ್ರು ಗೊತ್ತಿರಲಿಲ್ಲ. 30,000 ಮನೆ ಕೊಟ್ಟರು ಗೊತ್ತಿರಲಿಲ್ಲ. ಯಾವ ಬಡವರು ಒಂದು ರೂಪಾಯಿ ಇಸ್ಕೊಂಡಿಲ್ಲ. ಅದು ಆದರ್ಶ. ಆ ಆದರ್ಶವನ್ನು ನೀವು ಪಾಲಿಸಬೇಕು. ನೀವು ಪಾಲಿಸೋ ಪ್ರಶ್ನೆಯನ್ನು ಮುಗಿಸ್ಬಿಟ್ರಲ್ಲ ಕತ್ತಿ ನಿಮ್ಮದು. ನೀವು ತಕ್ಷಣ ನಿಮ್ಮ ಹುದ್ದೆಗೆ ರಾಜೀನಾಮೆ ಕೊಡಬೇಕು, ಸರ್ಕಾರ ಬರಖಾಸ್ತ ಆಗಬೇಕು ಅಂತ ರಾಜಕಾರಣ